ವಿಕ್ರಮ್‌ಗೆ 28 ವರ್ಷ. ಅವನು ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಮತ್ತು ತನ್ನ ಹೆಂಡತಿ ಮೀನಾಳ ಜೊತೆ ವಾಸವಾಗಿದ್ದ. ಹಾಗೂ ಮೀನಾಳು ಅವರ ಮೊದಲ ಮಗುವಿಗೆ ಗರ್ಭಿಣಿಯಾಗಿದ್ದಳು. ಇವತ್ತು ತಡ ಆಯ್ತು. ಜಾಸ್ತಿ ಕೆಲಸ ಇತ್ತಾ? ಹೌದು, ತುಂಬ ಟ್ರಾಫಿಕ್ ಇತ್ತು. ಮಗುವಿನ ಬಗ್ಗೆ ವಿಕ್ರಮ್‌ಗೆ ಖುಷಿ ಇತ್ತು. ಆದರೆ ಒಳಗೊಳಗೆ ತುಂಬಾ ಚಿಂತೆಗಳು ಅವನನ್ನು ಕಾಡುತ್ತಿದ್ದವು. ಆಸ್ಪತ್ರೆ ಖರ್ಚು, ಡೆಲಿವರಿ ವೆಚ್ಚ, ಏನಾದರೂ ತೊಂದರೆ ಆದರೆ ಹೇಗೆ ಎಲ್ಲವನ್ನು ನಾನು ಒಬ್ಬನೇ ನೋಡ್ಕೊಳ್ಳೋದು? ಹಣದ ಚಿಂತೆ, ಮೀನಾಳ ಆರೋಗ್ಯ, ತಂದೆಯಾಗಿ ಅವನ ಜವಾಬ್ದಾರಿ, ಈ ಎಲ್ಲವೂ ಅವನ ತಲೆಯಲ್ಲಿ ಓಡಾಡ್ತಿತ್ತು. ಆದರೆ ವಿಕ್ರಮ್ ತನ್ನ ಭಾವನೆಗಳನ್ನು ಯಾರೊಂದಿಗೂ ಹೇಳಿಕೊಂಡಿರಲಿಲ್ಲ. ವಿಕ್ರಮ್, ನೀನಿನ್ನೂ ಮಲಗಿಲ್ವಾ? ಇಲ್ಲ, ಏನಿಲ್ಲ, ನೀನು ಮಲ್ಗು. ಮೀನಾಳಿಗೆ ಆರೋಗ್ಯವಂತ ಹೆಣ್ಣು ಮಗು ಹುಟ್ಟಿತು. ಎಲ್ಲರೂ ಖುಷಿಯಾಗಿದ್ದರು, ಆದರೆ ವಿಕ್ರಮ್ನ ಹೊರತುಪಡಿಸಿ. ಕಂಗ್ರ್ಯಾಚುಲೇಷನ್ಸ್, ನೀನೀಗ ತಂದೆ ಆಗಿದೀಯಾ. ಈಗ ನಿಜವಾದ ಜವಾಬ್ದಾರಿ ಶುರು. ದಿನಗಳು ಕಳೆಯುತ್ತಿದ್ದಂತೆ ವಿಕ್ರಮ್ನ ಚಿಂತೆ ಹೆಚ್ಚಾಗ್ತಾ ಹೋಯಿತು. ಅವನಿಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಯಾವಾಗಲೂ ಬೇಸರದಿಂದ ಇರ್ತಿದ್ದ. ಅವನ ಮಗುವಿನ ಜೊತೆ ಯಾವುದೇ ರೀತಿಯ ಒಡನಾಟ ಕೂಡ ಇರಲಿಲ್ಲ. ವಿಕ್ರಮ್, ಸ್ವಲ್ಪ ಹೊತ್ತು ಮಗುನ ಎತ್ಕೋತೀಯಾ? ನಂಗೆ ತುಂಬ ಸುಸ್ತಾಗಿದೆ ಮೀನಾ, ಕಾಣಿಸ್ತಾ ಇಲ್ವಾ? ವಿಕ್ರಮ್ ಮುಕ್ತವಾಗಿ ಮಾತನಾಡುವುದನ್ನೇ ನಿಲ್ಲಿಸಿದ್ದ. ಕೆಲಸದ ನಂತರ ಬೆಡ್ನಲ್ಲೇ ಇರ್ತಿದ್ದ. ಕೆಲವೊಮ್ಮೆ ಕಾರಣ ಇಲ್ಲದೆ ಕೂಗಾಡ್ತಿದ್ದ. ನನಗೆ ಯಾಕೆ ಹೀಗಲ್ಲ ಅನಿಸ್ತಾ ಇದೆ? ಅಯ್ಯೋ, ಯಾವ ಥರದ ತಂದೆ ನಾನು? ಬಹುಶಃ ನಾನು ಸ್ಟ್ರಾಂಗೇ ಇಲ್ಲ ಅನಿಸುತ್ತೆ. ವಿಕ್ರಮ್, ಇತ್ತೀಚೆಗೆ ನೀನು ನೀನಾಗಿನೇ ಇಲ್ಲ. ಯಾವಾಗಲೂ ಬೇಜಾರಲ್ಲಿ ಅಥವಾ ಚಿಂತೆಲೇ ಇರ್ತೀಯ. ಹಾಗೇನೂ ಇಲ್ವಲ್ಲ. ಎಲ್ಲವನ್ನೂ ನೀನೊಬ್ಬನೇ ನಿಭಾಯಿಸ್ಬೇಕು ಅಂತ ಏನಿಲ್ಲ. ಒಂದ್ಸರಿ ಹತ್ರದಲ್ಲಿರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಮಾತಾಡ್ಕೊಂಡು ಬರೋಣವಾ? ವಿಕ್ರಮ್, ಮಗು ಹುಟ್ಟಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತಿದೆ? ತುಂಬ ಚಿಂತೆ, ಭಯ, ಯಾವಾಗಲೂ ಸುಸ್ತಾದಂತೆ. ಹಣದ ಬಗ್ಗೆ, ಭವಿಷ್ಯದ ಬಗ್ಗೆ ತುಂಬ ಯೋಚನೆ. ಮತ್ತೆ ನಾನೇನೋ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಮಗು ಹುಟ್ಟಿದ ನಂತರ ಅನೇಕ ತಂದೆಯರಿಗೆ ಈ ರೀತಿ ಆಗುತ್ತೆ. ಇದರ ಅರ್ಥ ನೀವು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ನಿಮಗೆ ಸಹಾಯ ಬೇಕು ಅಷ್ಟೇ. ಹಾಗಾದರೆ ನನ್ನ ಒಬ್ಬನಿಗೆ ಅಲ್ಲ ಹೀಗಾಗ್ತಿರೋದು? ಇಲ್ಲ, ಖಂಡಿತ ಇಲ್ಲ. ಸಹಾಯ ಮತ್ತು ನಿಯಮಿತ ಕೌನ್ಸಿಲಿಂಗ್ನಿಂದ ವಿಕ್ರಮ್ ನಿಧಾನವಾಗಿ ಚೇತರಿಸಿಕೊಳ್ಳಲು ಶುರು ಮಾಡಿದ. ಹಾಯ್, ನಾನು ನಿನ್ನಪ್ಪ. ನೀನು ಚೇತರಿಸ್ಕೊಂಡಂತೆ ಕಾಣ್ತಿದ್ಯಾ ವಿಕ್ರಮ್? ಇಲ್ಲಿ ವಿಕ್ರಮ್ ಕಲಿತದ್ದು ಏನಂದ್ರೆ, ತಂದೆಯರಿಗೂ ಕಷ್ಟ ಆಗುತ್ತೆ ಮತ್ತು ಸಹಾಯ ಕೇಳೋದು ದುರ್ಬಲತೆ ಅಲ್ಲ, ಅದು ಧೈರ್ಯದ ಸಂಕೇತ ಎಂದು. ಗರ್ಭಾವಸ್ಥೆಯ ಸಮಯದಲ್ಲಿ ಮತ್ತು ಹೆರಿಗೆ ನಂತರ ತಂದೆಯರು ಭಾವನಾತ್ಮಕ ಒತ್ತಡವನ್ನು ಅನುಭವಿಸಬಹುದು. ನಿರಂತರ ಚಿಂತೆ, ದುಃಖ ಅಥವಾ ಕಿರಿಕಿರಿ ಇದ್ದರೆ ಅದು ಬೆಂಬಲ ಕೋರುತ್ತಿರುವ ಸಂಕೇತವಾಗಿರಬಹುದು. ಚಿಂತೆಗಳನ್ನು ಹಂಚಿಕೊಳ್ಳುವುದು ಮತ್ತು ಸಹಾಯ ಕೇಳುವುದು ಕುಟುಂಬವನ್ನು ಇನ್ನಷ್ಟು ಬಲಪಡಿಸುತ್ತದೆ. ತಂದೆಯಂದಿರ ಮನಸ್ಸು ಹಗುರವಾಗಿದ್ದರೆ ಸಂಪೂರ್ಣ ಕುಟುಂಬ ಅದರಿಂದ ಲಾಭ ಪಡೆಯುತ್ತದೆ.